ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕೇಶವ ಅತ್ತೆ ಮಾವನ ಮದುವೆನ ರೀಕ್ರಿಯೇಟ್ ಮಾಡೋ ಥರ ಯಾಕೆ ನಮ್ಮ ಲವ್ ಸ್ಟೋರಿನ ರೀಕ್ರಿಯೇಟ್ ಮಾಡಬಾರ್ದು ಅಂತೇಳಿ ಮೀನಾ. ನಿನಗೆ ಆಸೆ ಆಗ್ತಾ ಇದೆಯಾ? ಅಷ್ಟೇ ತಾನೇ, ಮಂಡಿಯವ್ರಿಗೆ ಪ್ರಪೋಸ್ ಮಾಡಬೇಕಾ ಅಂತಾನೆ ಕೇಶವ. ಕೇಶವ, ಅದಲ್ವೋ, ನಾನು ನಿನಗೆ ಹೆಸರು ಹೇಳೋಕ್ಕೂ ಮುಂಚೆ ನೀನು ನನಗೆ ಲೈನ್ ಹೊಡಿತಿದ್ಯಲ್ಲ, ಆ ಥರ ನಾನು ಮುಂದೆ ಮುಂದೆ ಹೋಗ್ತೀನಿ, ನೀನು ಹಿಂದೆ ಹಿಂದೆ ಬಾ, ಪರೋಡಿ ಥರ ಅಂತಾಳೆ ಮೀನಾ. ಏನೋ ಪರೋಡಿನಾ ಅಂತಾನೆ ಕೇಶವ. ಅಲ್ಲಲ್ಲ, ರೋಮಿಯೋ ಥರ ಅಂತಾಳೆ ಮೀನಾ. ಏನೇ ಹೇಳು ಮೀನಾ, ಈ ಐಡಿಯಾ ಎಲ್ಲ ಒಂಥರ ಚೆನ್ನಾಗಿದೆ. ಮದುವೆ ಆದಮೇಲೆ ಈ ಅಮ್ಮೋರ್ ಗಂಡನ ತರಹ ನನಗೂ ಇದ್ದು ಬೋರ್ ಆಗಿದೆ ಅಂತಾನೆ ಕೇಶವ. ಏನೋ ಅಂತಾಳೆ ಮೀನಾ. ಏನಂದೆ? ನಿನ್ನ ಹಿಂದೆ ರೋಮಿಯೋ ಥರ ಬರೋದಕ್ಕೆ ಮಜಾ ಬರುತ್ತೆ, ಸೂಪರ್ ಆಗಿರುತ್ತೆ. ಹಾಗಿದ್ರೆ ಶುರು ಹಚ್ಕೋ ಅಂತಾನೆ ಕೇಶವ. ಮೀನನ್ನ ಪರ್ಫಾರ್ಮೆನ್ಸ್ ನೋಡು ಅಂತ ಮೀನಾ ಹೋಗುವಾಗ ಕೇಶವ ಹಿಂದಿನಿಂದ ಬರ್ತಾ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಮೀನನ್ ಬಿಟ್ಟು ಕೇಶವನ ಹೃದಯ ಎಂದು ಮಿಡಿಯದು. ಮೀನಾ, ಕಟ್ಕೋತೀನಿ, ಬತ್ತೀಯಾ ಅಂತಾನೆ ಕೇಶವ. ಅಯ್ಯಯ್ಯೋ, ಛೇ ಅಂತಾಳೆ ಮೀನಾ. ಅಯ್ಯಯ್ಯೋ ಮೀನಾ, ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಮಾಡ್ಕೊಳ್ಳೋಣ ಬಾ ಅಂತಾನೆ ಕೇಶವ. ಏನ್ರಿ ನೀವು ನನ್ನ ಹಿಂದೆನೇ ಬರ್ತಿದ್ದೀರಾ? ನಿಮಗೇನು ಅಕ್ಕ ತಂಗಿರಿಲ್ವಾ ಅಂತಾಳೆ ಮೀನಾ. ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ, ಆದರೆ ಹೆಂಡತಿ ಪೋಸ್ಟ್ ಮಾತ್ರ ಖಾಲಿ ಇದೆ. ನಿನ್ನ ಇಂಟರ್ವ್ಯೂ ಮಾಡಿದಲ್ಲೇ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತೀನಿ, ಮದುವೆ ಆಯ್ತೀಯಾ ಅಂತಾನೆ ಕೇಶವ. ರೀ, ಏನ್ರಿ ಮಾತಾಡ್ತಿದ್ದೀರಾ ಅಂತಾಳೆ ಮೀನಾ. ರೀ, ಬ್ರಹ್ಮನ ಪಕ್ಕ ಸರಸ್ವತಿ, ಶಿವನ ಪಕ್ಕ ಪಾರ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಈ ಕೇಶವನ ಪಕ್ಕ ಮೀನಾ ಇದ್ರೇ ಚಂದ, ಬನ್ರಿ ನನ್ನ ಪಕ್ಕ ನಿಂತ್ಕೊಳ್ರಿ ಅಂತಾನೆ ಕೇಶವ. ನೋಡಿ, ಈ ಸಿನಿಮಾ ಡೈಲಾಗ್ ಎಲ್ಲ ನನ್ನ ಹತ್ರ ಹೊಡಿಬಿಡಿ, ಸುಮ್ಮನೆ ಹೋಗಿ ಅಂತಾಳೆ ಮೀನಾ. ಹೋಗೋಕ ಆಗ್ಲಿಂದ ನಿಮ್ಮ ಹಿಂದೆ ಬಂದಿದ್ದು ಅಂತಾನೆ ಕೇಶವ. ಈಗ ನೀವು ಇದೇ ಥರ ಆಡ್ತಿದ್ರೆ ನಾನು ಜೋರಾಗಿ ಕೂಗ್ಕೋತೀನಿ ಅಂತಾಳೆ ಮೀನಾ. ಅಷ್ಟೇ ತಾನೇ, ಕೂಗ್ಕೊಳ್ಳಿ, ಕೂಗಿ ಹೇಳಿ, ಕೇಶವ ಲವ್ಸ್ ಮೀನಾ ಅಂತ ಇಡೀ ಜಗತ್ತಿಗೆ ಗೊತ್ತಾಗಲಿ ಅಂತಾನೆ ಕೇಶವ. ಆಗ ಮೀನಾ ಕಾಪಾಡಿ ಅಂತ ಕೂಗ್ತಾಳೆ. ಆಗ ಜನ ಎಲ್ಲ ಸೇರ್ತಾರೆ. ಅವರನ್ನೆಲ್ಲ ನೋಡಿ ಮೀನಾ ಶಾಕಿಂದ, ಅಯ್ಯಯ್ಯೋ ಇದೇನಪ್ಪ, ನಾನು ಸುಮ್ಮನೆ ಕೂಗ್ಕೊಂಡ್ರೆ ಇಷ್ಟೊಂದು ಜನ ಸೇರಿಬಿಟ್ರು ಅಂತ ಯೋಚನೆ ಮಾಡ್ತಾಳೆ. ಇದೇನಪ್ಪ ಇದು, ನಮ್ಮ ದೇಶದಲ್ಲಿ ಕೆಲಸದೇ ಇಲ್ಲದೆ ಖಾಲಿ ಕೂತಿರೋರು ಇಷ್ಟೊಂದು ಜನ ಇದ್ದಾರಾ? ಆದರೂ ಗಂಡ ಹೆಂಡತಿ ಲವರ್ಸ್ ಥರ ಬದುಕೋಕ್ಕೆ ಚಾನ್ಸೇ ಇಲ್ಲ ಅಂತಾನೆ ಕೇಶವ. ಈಚೆ ಹಾಲ್ನಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಕೂತಿರ್ತಾರೆ. ಶ್ರೀಕಂಠ ಅಲ್ಲೇ ಪಕ್ಕ ನಿಂತಿರ್ತಾನೆ. ಆಗ ಇಂದ್ರ ಬಂದು, ಅಯ್ಯಯ್ಯೋ ನಿಮ್ಮಿಬ್ಬರು ಅಣ್ಣ ತಮ್ಮಂಗೆ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಗೊತ್ತಾ ಅಂತಾರೆ. ಏನಾಯ್ತು ಇವಾಗ ಅಂತಾರೆ ಚಂದ್ರಕಾಂತ್. ನೀವಿಬ್ಬರು ಇಲ್ಲಿ ಸೂಪರ್ ಮಾರ್ಕೆಟ್ ಲೆಕ್ಕ ನೋಡ್ತಾ ಕೂತಿದ್ದೀರಿ, ಆದರೆ ಎದುರುಗಡೆ ಮನೆಯವರು ಮದುವೆ ತಯಾರಿ ಮಾಡ್ತಿದ್ದಾರೆ ರೀ ಅಂತಾರೆ ಇಂದಿರಾ. ಮದುವೆನಾ? ಅಲ್ಯಾರ ಮದುವೆನಮ್ಮ ಅಂತಾನೆ ಶ್ರೀಕಂಠ. ಏನು ಅಂತ ಹೇಳೋದು ಶ್ರೀಕಂಠು? ನಂದ ಮತ್ತು ಗಿರಿಜನ ಮಕ್ಕಳು ಅವರ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ಮತ್ತೆ ಮದುವೆ ಮಾಡಿಸ್ತಿದ್ದಾರಂತೆ ಕಣೋ, ಮತ್ತೆ ತಾಳಿನ ಬೇರೆ ಕಟ್ಟಿಸ್ತಿದ್ದಾರಂತೆ. ಅಷ್ಟೇ ಅಲ್ಲ, ಶಾಮಿಯಾನ ಹಾಕಿಸಿ ಊರವರನ್ನೆಲ್ಲ ಕರೆದು ಮತ್ತೆ ಮದುವೆ ಮಾಡಿಸ್ತಿದ್ದಾರಂತೆ ಕಣೋ ಅಂತಾರೆ ಇಂದಿರಾ. ಈ ವಯಸ್ಸಲ್ಲಿ ಮದುವೆ ಆಗ್ತಿದ್ದಾರಾ? ಛೇ, ಅದು ಅಷ್ಟು ಗ್ರ್ಯಾಂಡಾಗಿ. ಏನಪ್ಪ ಇದು ಅಸಹ್ಯ, ಬನ್ನಿ ಹೋಗಿ ಪ್ರಶ್ನೆ ಮಾಡೋಣ ಅಂತಾನೆ ಶ್ರೀಕಂಠ. ಒಂದು ನಿಮಿಷ ಶ್ರೀಕಂಠು, ಅವ್ರ ಹತ್ರ ಏನು ಅಂತ ಪ್ರಶ್ನೆ ಮಾಡ್ತೀಯಾ? ಮದುವೆ ಆಗ್ತಾ ಇರೋದು ಆನಂದ, ಗಿರಿಜಾ, ಈಗಾಗಲೇ ಅವ್ರ ಗಂಡ ಹೆಂಡ್ತಿ, ಯಾರದೋ ಮನೆ ಗಂಡು ಯಾರದೋ ಮನೆ ಹೆಣ್ಣು ಅಲ್ಲ, ವಯಸ್ಸಿಗೆ ಬಂದಿರೋರು ಅಂತ ಕೇಳಿದರೆ ವಯಸ್ಸನ್ನು ಮೀರಿದವ್ರವರು. ಅವ್ರ ಹತ್ರ ಹೋಗಿ ಏನು ಅಂತ ಪ್ರಶ್ನೆ ಮಾಡ್ತೀರಾ? ಮತ್ತೆ ಯಾಕೆ ಮದುವೆ ಆಗ್ತಿದ್ದೀರಾ ಅಂತ ಕೇಳಿದರೆ ನಮ್ಮ ಇಷ್ಟ, ನಿಮ್ಗೇನು ಕಷ್ಟ ಅಂತ ಕೇಳ್ತಾರೆ. ಅಲ್ಲಿಗೆ ಹೋಗಿ ಅನ್ಸ್ಕೊಂಡು ಬರಬೇಕಾ ನಾವು? ಏನು ಬೇಡ, ಸುಮ್ಮನೆ ಇದ್ರೆ ಸಾಕು ಅಂತಾರೆ ಸೂರ್ಯಕಾಂತ್. 32 ವರ್ಷಗಳ ಹಿಂದೆ ಆಗಿದ್ದ ನಮ್ಮ ಮನೆ ಮಗಳಾಗಿದ್ದಾಗಲೇ ನಾವು ಕೇಳಿದ ಪ್ರಶ್ನೆಗೆ ಯಾರೂ ಬೆಲೆ ಕೊಡಲಿಲ್ಲ, ಈಗೇನೋ ಕೇಳೋಕ್ಕಾಗತ್ತೆ ಅಂತಾರೆ ಚಂದ್ರಕಾಂತ್. ಛೇ, ಈ ಕರ್ಮನೆಲ್ಲ ನಾವು ನಮ್ಮ ಕಣ್ಣಿಂದ ನೋಡಬೇಕಾ? ನಾಳೆ ಊರವರೆಲ್ಲ ಬರ್ತಾರೆ, ಒಂಥರ ಆಗುತ್ತಪ್ಪ ಇದೆಲ್ಲ. ನಾನಂತೂ ಇಂದಿರಾ, ಹೌದಣ್ಣ, ಆದರೂ ಈ ನಂದಂದ ಶೋಕಿ ಜಾಸ್ತಿ ಆಯಿತು ಅಲ್ಲಣ್ಣ. ಈ ವಯಸ್ಸಲ್ಲಿ ಊರವರನ್ನೆಲ್ಲ ಕರೆದು ಮದುವೆ ಆಗೋದಂದರೆ ಏನಣ್ಣ ಅರ್ಥ? ಮನೆ ಒಳಗಡೆ ತಾಳಿನ ಕಟ್ಕೊಳ್ಳಿ, ಒಳಗನಾದರೂ ಊಸ್ಕೊಳ್ಳಿ ಅಂತಂದರೆ ಮನೆ ಮುಂದೆ ಶಾಮಿಯಾನ ಹಾಕಿ ಜೋರಾಗಿ ಮದುವೆ ಆಗ್ತಾರಂತೆ. ಅಯ್ಯೋ ಕರ್ಮ ಅಂತಾರೆ ಚಂದ್ರಕಾಂತ್. ಹೋಗಲಿ ಬಿಡು ಚಂದ್ರು, ಏನಾರ ಮಾಡ್ಕೊಂಡು ಸಾಯಲಿ ಅಂತಾರೆ ಸೂರ್ಯಕಾಂತ್. ಇದರಿಂದ ಸಾಯೋದು ಅವರಲ್ಲಣ್ಣ, ನಮ್ಮ ಮನೆ ಮರಿವಾದೆ ಅಂತಾರೆ ಚಂದ್ರಕಾಂತ್. ಏನು ಹೇಳ್ತಿದ್ಯಾ ಚಂದ್ರು ಅಂತಾರೆ ಸೂರ್ಯಕಾಂತ್. ಹೌದಣ್ಣ, ದೊಡ್ಡಬಳ್ಳಾಪುರದಲ್ಲಿ ಅರ್ಧ ಜನಕ್ಕೆ ಗಿರಿಜಾ ನಂದನ ಹೆಂಡತಿ ಅಂತ ಗೊತ್ತಿರಬಹುದು, ಇನ್ನರ್ಧ ಜನಕ್ಕೆ ನಮ್ಮ ತಂಗಿ ಅಂತಲೇ ಗೊತ್ತಿರೋದು. ನಾಳೆ ದಿನ ಸೂರ್ಯಕಾಂತ್ ಚಂದ್ರಕಾಂತ್ ತಂಗಿ 51ನೇ ವಯಸ್ಸಲ್ಲಿ ಅವಳ ಗಂಡನ ಮತ್ತೆ ಅವಳೇ ಮದುವೆ ಆದ್ಲು ಅಂತ ಜನ ಆಡ್ಕೊಂಡು ನಗೋದಿಲ್ವಾ? ಅವಳನ್ನು ಎಷ್ಟು ಜನ ಆಡ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮನ್ನಂತೂ ಚೀತು ಅಂತ ಉಗಿಯೋದು. ಏನು ಮಾಡದೆ ನಮ್ಮ ಪಾಡಿಗೆ ನಾವು ಮೂಲೆಯಲ್ಲಿ ಕೂತಿದ್ದೀವಿ. ಆದರೆ
ಕೆಟ್ಟ ಹೆಸರು ನಮ್ಮ ಮೂತಿಗೆ ಬಂದು ಮೆತ್ಕೊಳ್ಳುತ್ತೆ ಅಂತಾರೆ ಚಂದ್ರಕಾಂತ್. ಮರ್ಯಾದೆ ತೆಗೆಯೋ ಕೆಲಸ ಇವ್ರ್ಯಾಕೆ ಪದೇ ಪದೇ ಮಾಡ್ತಿದ್ದಾರೋ ಅಂತಾನೆ ಶ್ರೀಕಂಠ. ಈಚೆ ವಲ್ಲಭ ಕೊರಳಿಗೊಂದಿಷ್ಟು ಹೂವನ್ನು ಹಾಕ್ಕೊಂಡು ಡೆಕೋರೇಟ್ ಮಾಡೋಕ್ಕೆ ಈ ಟೇಪ್ ಎಲ್ಲೋಯ್ತು ಅಂತ ರೂಮಿಗೆ ಬಂದು ಅಮೂಲ್ಯ ಲ್ಯಾಪ್ಟಾಪ್ ಇಟ್ಕೊಂಡಿರೋದನ್ನು ನೋಡಿ, ಅಯ್ಯ ನಿಮ್ಮ ಅಜ್ಜಿ ಅಲೆಲೇ ಕರಿಬೇಕು, ನೀನು ಎಂಥ ಡೌರಾಣಿ, ಮನೇಲಿ ಎಲ್ಲರೂ ಡಾಂಕಿಸ್ ಥರ ಕಷ್ಟಪಡ್ತಿದ್ರೆ ನೀನು ಇಲ್ಲಿ ಡೌ ಮಾಡಿಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ಯಾ. ಮಾಧವಣ್ಣ ಪ್ರಿಯತಿಗೆ ಮನೆ ಕೆಲಸ ಎಲ್ಲ ನೋಡ್ಕೋತಿದ್ದಾರೆ, ಸುಂದರಮಾಮ ಅಡುಗೆ ಕೆಲಸ ಮಾಡ್ತಿದ್ದಾನೆ, ಕೇಶವಣ್ಣ ಮೀನಾತಿಗೆ ಮಾರ್ಕೆಟ್ಗೆ ಹೋಗಿದ್ದಾರೆ, ಇನ್ನು ನಾನು ಡೆಕೋರೇಷನ್ನು ಶಾಮಿಯಾನ ಅಂತ ಕಾಲು ಬಿದ್ದು ಹೋಗೋ ಥರ ಕಷ್ಟಪಡ್ತಿದ್ರೆ ನೀನು ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಡೌ ಮಾಡ್ತಿದ್ಯಾ ಅಂತಾನೆ ವಲ್ಲಭ. ಹಾಗಲ್ಲ ಕಡು ಪಾಪ ಅಂತ ಅಮೂಲ್ಯ ಹೇಳ್ತಾಳೆ. ಪ್ರೆಸೆಂಟೇಷನ್ ಅಂತ ಡೌ ಎಲ್ಲ ಹೊಡಿಬೇಡ, ಕಾಲೇಜ್ ಮುಗ್ದಿದೆ, ನಿಂದೇನು ಪ್ರೆಸೆಂಟೇಷನ್ ಹೇಳು ಅಂತಾನೆ ವಲ್ಲಭ. ಅಲ್ಲ ಕಣೋ ಅಂತ ಅಮೂಲ್ಯ ಹೇಳುವಾಗ, ಏನೇ ಪ್ರೆಸೆಂಟೇಷನ್ನು ಹೇಳೆ, ನನಗೆ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿ ಮಂಕ್ ಮಾಡ್ತೀಯಾ ಅಂತ ವಲ್ಲಭ ಹೇಳ್ತಾನೆ ಇರ್ತಾನೆ. ಆಗ ಅಮೂಲ್ಯ ಸ್ಟಾಪ್ ಇಟ್ ಅಂತ ಕೂಗ್ತಾಳೆ. ನನಗೆ ಮಾತಾಡೋಕ್ಕೆ ಬಿಡಲ್ಲ, ಬಿಟ್ಟೆ ಅಂದರೆ ಕೋಪ ಬರ್ಸ್ಬೇಡ ಅಂತಾಳೆ ಅಮೂಲ್ಯ. ಕೋಪ ಬಂದರೆ ಮಗು ತಲೆ ಕೆದ್ರಿಕೊಳ್ಳುತ್ತಾ, ವಾಶ್ರೂಮ್ಗೆ ಹೋಗಿ ಗೊಳೋ ಅಂತ ಹತ್ಬಿಡುತ್ತಾ, ಏನು ಮಾಡುತ್ತೆ ಮಗು ಅಂತಾನೆ ವಲ್ಲಭ. ಆಗ ಸಿಟ್ಟಿಂದ ಅಮೂಲ್ಯ ಏಯ್ ಅಂತ ವಲ್ಲಭನ ಕೊರಳ್ಪಟ್ಟಿನ ಹಿಡ್ಕೋತಾಳೆ. ಇಡೀ ದೊಡ್ಡಬಳ್ಳಾಪುರದಲ್ಲೇ ಈ ವಲ್ಲಭನ ಕತ್ಪಟ್ಟಿನ ಹಿಡಿಯೋ ಧೈರ್ಯ ಯಾರಿಗೂ ಇರಲಿಲ್ಲ, ಅಂಥದ್ರಲ್ಲಿ ನನ್ನ ಕತ್ತಿನ ಪಟ್ಟಿನ ಹಿಡಿದ್ಬಿಟ್ಟ, ಬಿಡೇ ನೀನೇನು ದಬ್ಬ ಹಾಕಿದೆಯಾ ಅಂತ ನಾನು ನೋಡ್ತೀನಿ ಅಂತ ಡೈರಿನ ನೋಡ್ತಾನೆ ವಲ್ಲಭ. ಅದೇ ಕಣೋ ಬೆಳಿಗ್ಗೆ ಹೇಳಿದ್ದೆ ಅಲ್ವಾ, ಯಾವುದಾದ್ರೂ ಒಳ್ಳೆ ಕಂಪ್ನೀಲಿ ಜಾಬ್ ಮಾಡಬೇಕು ಅಂತ, ಅದಕ್ಕೆ ಯಾವ ಕಂಪ್ನೀಲಿ ಜಾಬ್ ಓಪನ್ ಇದೆ ಅಂತ ಹುಡುಕ್ತಾ ಇದ್ದೆ. ಈಗ ಲೀಸ್ಟ್ ಮಾಡಿರೋ ಕಂಪ್ನೀಲಿ ಯಾವುದು ಒಳ್ಳೆ ಕಂಪ್ನಿ, ಯಾವುದರಲ್ಲಿ ಒಳ್ಳೆ ಪ್ಯಾಕೇಜ್ ಇದೆ ಅಂತ ನೋಡಿ ಶಾರ್ಟ್ ಲಿಸ್ಟ್ ಮಾಡಿದರೆ ಆದಷ್ಟು ಬೇಗ ನಮಗೆ ಜಾಬ್ ಸಿಗುತ್ತೆ. ನಿನಗೆ ಒಳ್ಳೆ ಕಡೆ ಜಾಬ್ ಆಗಬೇಕು ಕಣೋ, ಅದಕ್ಕೆ ಹುಡುಕ್ತಿದ್ದೀನಿ ಅಂತಾಳೆ ಅಮೂಲ್ಯ. ಸರಿ ಸರಿ, ನಾಳೆ ಮದುವೆಗೆ ಬೇಕಾಗಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಒಟ್ಟಿಗೆ ಕೂತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸರಿನಾ. ಎನಿವೇ ಥ್ಯಾಂಕ್ ಯು ಅಂತಾನೆ ವಲ್ಲಭ. ಇದರಲ್ಲಿ ಥ್ಯಾಂಕ್ ಯು ಎಲ್ಲ ಯಾಕೆ, ಇದನ್ನು ನಾನು ಮಾಡಿದೆ, ಇನ್ಯಾರು ಮಾಡ್ತಾರೆ. ಅಪ್ಪಿ ಥ್ಯಾಂಕ್ ಯು ಎಲ್ಲ ಯಾಕೆ, ಬಾಬಾ ಕೆಲಸ ತುಂಬ ಇದೆ ಅಂತ ಅಮೂಲ್ಯ ಹೋಗ್ತಾಳೆ. ಕರಿಬೇಕು, ಯಾರೇ ನೀನು, ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ಯಾ, ಲವ್ ಮಾಡಿ ಮದುವೆ ಆಗಿರೋ ಹೆಂಡ್ತಿರೋ ಅವ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನು ನೀನು ನನ್ನ ಲೈಫ್ ಬಗ್ಗೆ, ನನ್ನ ಕೆರಿಯರ್ ಬಗ್ಗೆ, ನನ್ನ ಹೆಲ್ತ್ ಬಗ್ಗೆ ತುಂಬ ಕಾಳಜಿ ತೋರಿಸ್ತೀಯಾ, ಥ್ಯಾಂಕ್ಸ್ ಕಣೆ ಕರಿಬೇಕು ಅಮೂಲ್ಯ ಅಂತಾನೆ ವಲ್ಲಭ. ಈಚೆ ಮೀನಾ ಸುತ್ತಮುತ್ತ ಇರೋ ಜನನ ನೋಡ್ತಿರ್ತಾಳೆ. ನನಗೆ ಯಾಕೋ ಈ ನಾಟಕ ನಿಲ್ಲಿಸಿದ್ರೆ ಒಳ್ಳೇದನ್ಸುತ್ತೆ, ಇಲ್ಲಾಂದರೆ ಧರ್ಮದ ಇಟ್ಟು ಪಕ್ಕ ಅಂತ ಕೇಶವ ಯೋಚನೆ ಮಾಡ್ತಾನೆ. ಪರವಾಗಿಲ್ಲ ಕೇಶವ, ಸ್ಕೂಲ್ ಡೇಲಿ ನಾಟಕ ಮಾಡುವಾಗ ಇಷ್ಟು ಜನ ಸೇರೇ ಇರಲಿಲ್ಲ, ಈಗ ಬೇಡ ಅಂದರು ಇಷ್ಟು ಜನ ಸೇರಿದ್ದಾರೆ, ನಾಟಕ ಮುಂದುವರ್ಸೋಣ ಮಜಾ ಇರುತ್ತೆ ಅಂತ ಮೀನಾ ಯೋಚನೆ ಮಾಡ್ತಾಳೆ. ಮೇಡಮ್ ಏನು ಮೇಡಮ್ ಕಾಪಾಡಿ ಅಂತ ಜೋರಾಗಿ ಕೆರ್ಸ್ಕೊಂಡು ಬಿಟ್ರಿ, ಇವನೇನಾದರೂ ಬಿಟ್ನಾ ಅಂತಾನೆ ಒಬ್ಬ. ಹೌದು ಸರ್, ತುಂಬ ದಿನದಿಂದ ನನ್ನ ಹಿಂದೆ ಬಿದ್ದಿದ್ದಾನೆ, ಲವ್ ಮಾಡು ಅಂತ ನಾನು ಆಗಲ್ಲ ಅಂತ ಹೇಳಿದ್ರು ಕೇಳ್ತಿಲ್ಲ ಸರ್, ಇವನಿಗೆ ಬುದ್ಧಿ ಹೇಳಿ ಸರ್ ಅಂತಾಳೆ ಮೀನಾ ನಾಟಕ ಕಂಟಿನ್ಯೂ ಮಾಡ್ತಿದ್ದಾಳೆ. ಅವಳೇ ಇಷ್ಟು ಪರ್ಫಾರ್ಮೆನ್ಸ್ ಕೊಡ್ತಿರುವಾಗ ಕೇಶವ ನೀನು ಪಾತ್ರದಲ್ಲಿ ಪರಕೀಯ ಪ್ರವೇಶ ಆಗಬೇಕು ಅಂತ ಕೇಶವ ಯೋಚನೆ ಮಾಡ್ತಾನೆ. ಏನು ಮರಿ, ಎಷ್ಟನೇ ಕ್ಲಾಸ್ ಓದ್ತಿದ್ಯಾ, ಸ್ಕೂಲ್ ರಜಾ ಅಂತ ಬೇರೆ ಹುಡುಗಿನ ರೇಗಿಸ್ತಿದ್ಯಾ ಅಂತಾನೆ ಅವನು. ಸರ್, ನಾನು ಈ ಹುಡುಗಿನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ ಸರ್, ಮದುವೆ ಆದರೆ ಇವಳೇ ಅಂತ ಡಿಸೈಡ್ ಮಾಡಿದ್ದೀನಿ, ಮದುವೆ ಡೇಟ್ ಫಿಕ್ಸ್ ಮಾಡಿ ನಿಮಗೂ ಮದುವೆ ಕರಿತೀನಿ ಅಂತಾನೆ ಕೇಶವ. ಇನ್ನೂ ತಾಳಿನೇ ಕಟ್ಟಿಲ್ಲ, ಆಗಲೇ ನಿನ್ನ ಹೆಂಡತಿ ಆಗಿಬಿಟ್ಲಾ ಮೇಡಮ್ ನೀವು, ಹ್ಞೂ ಅನ್ನಿ ಮೇಡಮ್, ಈ ನನ್ನ ಪಾಪುಗೆ ಡಿಚ್ಚಿ ಹೊಡೆದ್ಬಿಡ್ತೀನಿ ಅಂತಾನೆ ಅವನು. ನೋಡ್ರಿ ನಿಮ್ಮ ಬಾವಿ ಪತಿಗೆ ಹೇಗೆಲ್ಲ ಬೈತಿದ್ದಾರೆ ಅಂತ, ಇದಕ್ಕೆ ನೀವು ಏನು ಹೇಳೋದೇ ಇಲ್ವಾ ಅಂತಾನೆ ಕೇಶವ. ಚೀಚಿ ಕೈ ತೆಗಿಯೋ ಪೋಲಿ ಅಂತಾಳೆ ಮೀನಾ. ಮೀನಾ ಕೇಶವಂಗೆ OTP ಕೊಡ್ತೀಯಾ ಅಂತಾನೆ ಕೇಶವ. OTP ಅಂದ್ರೇನು ಅಂತಾಳೆ ಮೀನಾ. OTP ಅಂದರೆ ಒನ್ ಟೈಮ್ ಪಪ್ಪಿ ಅಂತಾನೆ ಕೇಶವ. ಚೀಚಿ ಅಣ್ಣ ನೋಡಿ ಅಣ್ಣ ಹೇಗೆ ಮಾತಾಡ್ತಾನೆ ಅಂತ, ಪ್ಲೀಸ್ ಅಣ್ಣ ಈ ಪೋಲಿಯಿಂದ ನನ್ನ ಕಾಪಾಡಿ ಅಣ್ಣ ಅಂತಾಳೆ ಮೀನಾ. ಬಾವು ಮೈದಾ ನಿನ್ನ ತಂಗಿಗೆ ಮದುವೆ ಆಗೋಕ್ಕೆ ಒಪ್ಸು ಅಂತಾನೆ ಕೇಶವ. ಬಾವು ಮೈದನ ಅಂತಾನೆ ಅವನು. ನನ್ನ ಹೆಂಡತಿಗೆ ಅಣ್ಣ ಆದಮೇಲೆ ನೀವು ಬಾವು ಮೈದನ ತಾನೆ ಅಂತಾನೆ ಕೇಶವ. ನೋಡಿದ್ರಾ ನೀವೆಲ್ಲ ಇರುವಾಗಲೇ ಈ ಹುಡುಗ ಹೇಗೆ ಮಾತಾಡ್ತಿದ್ದಾನೆ ಅಂತ, ಇನ್ನು ನಾನೊಬ್ಬಳೇ ಇರುವಾಗ ಏನೆಲ್ಲ ಮಾತಾಡ್ಬೋದು, ಅಯ್ಯೋ ದೇವ್ರೆ, ಈ ಒಂಟಿ ಹೆಣ್ಣನ್ನು ಕಾಪಾಡೋದಕ್ಕೆ ಇಲ್ಲಿ ಯಾರೂ ಗಂಡಸಿಲ್ವಾ ಅಂತಾಳೆ ಮೀನಾ. ಆಗ ಅವನು, ಏನೇ ಮಗನೇ ನನ್ನ ತಂಗಿನ ಚುಟಾಯಿಸ್ತೀಯಾ, ಏನೋ ಅಂದ್ಕೊಂಡಿದ್ಯಾ ಅಂತಾನೆ. ಇಂಥವ್ರನ್ನೆಲ್ಲ ನಡು ರಸ್ತೆಯಲ್ಲಿ ಹೊಡೆದು ಸಾಯಿಸಬೇಕು ಅಂತ ಇನ್ನೊಬ್ಬರು ಹೇಳ್ತಾರೆ. ಬೇಡ, ಇವನ್ನ ನೀರಿಲ್ಲಿದ್ದ ಬಾವಿಗೆ ತಳ್ಳಬೇಕು ಅಂತಾರೆ ಇನ್ನೊಬ್ಬರು. ಯಾವುದು ಬೇಡ, ಇವನ್ನ ಪೊಲೀಸರಿಗೆ ಒಪ್ಸೋಣ ಅಂತ ಎಲ್ಲರೂ ಮುಂದೆ ಬರ್ತಾರೆ. ಆಗ ಮೀನಾ ನಿಲ್ಲಿಸಿ ಅಂತ ಎಲ್ಲರೂ ಹೋಗಿ ಹಿಂದೆ ಅಂತಾಳೆ. ಮೀನಾ ಏನಾಯಿತು ಮೇಡಮ್ ಅಂತ ಕೇಳಿದಾಗ ಕೇಶವನ್ನ ಹಿಡ್ಕೊಂಡು, ಇವರಿಗೇನು ಮಾಡಬೇಡಿ, ಇವರು ನನಗೆ ತಾಳಿ ಕಟ್ಟಿರೋ ಗಂಡ ಅಂತಾಳೆ ಮೀನಾ.
ಹಾಂ ಏನು ಮೇಡಮ್ ಅವನಿಗೆ ಹೆದರ್ಕೊಂಡು ಸುಳ್ಳು ಹೇಳ್ತಿದ್ದೀರಾ? ಹೆದರ್ಕೋಬೇಡಿ, ನಾನಿಲ್ವಾ ಅಂತಾನೆ ಅವನು. ನಿಜವಾಗ್ಲೂ ಇವರು ನನ್ನ ಗಂಡ, ಬೇಕಿದ್ರೆ ನೋಡಿ ಇಲ್ಲಿ ಕಟ್ಟಿರೋ ತಾಳಿ ಅಂತ ತಾಳಿನ ತೋರಿಸ್ತಾಳೆ ಮೀನಾ. ಮತ್ತು ಇಷ್ಟೊತ್ತು ಹೇಳಿರೋದೆಲ್ಲ ಅಂತಾರೆ ಡ್ರಾಮಾ ಅಂತಾಳೆ ಮೀನಾ. ಮೇಡಮ್ ನಿಮಗೆ ಡ್ರಾಮಾ ಮಾಡೋಕ್ಕೆ ಎಲ್ಲೂ ಜಾಗ ಸಿಗಲಿಲ್ವಾ? ಇಲ್ಲೇ ಬೇಕಿತ್ತಾ ಅಂತಾನೆ ಅವನು. ಸ್ಕೂಲಲ್ಲಿ ಡ್ರಾಮಾ ಮಾಡಿದಾಗ ಯಾರೂ ಜನ ಸೇರ್ತಿರ್ಲಿಲ್ಲ, ಇಲ್ಲಿ ಇಷ್ಟು ಜನ ಸೇರಿದ್ರಲ್ಲ, ಮನೋರಂಜನೆ ಕೊಡೋಣ ಅಂತ ಡ್ರಾಮಾ ಮಾಡಿದ್ವಿ. ಥ್ಯಾಂಕ್ ಯು ಅಂತಾಳೆ ಮೀನಾ. ಅಷ್ಟಕ್ಕೂ ಏನು ಅಂದ್ಕೊಂಡ್ರಿ? ನನ್ನನ್ನು ಕಂಡ್ಕಂಡವ್ರ ನಾಟಕ ನೋಡೋ ಮುಖ ಅಂದ್ಕೊಂಡ್ರಾ? ಎಲ್ಲರೂ ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತಾನೆ ಅವನು. ಆಗ ಒಬ್ಬ ಹೆಂಗಸು, ಯಾರು ಏನೇ ಹೇಳಿ ನಿಮ್ಮಿಬ್ಬರು ಜೋಡಿ ತುಂಬ ಸೂಪರ್ ಆಗಿದೆ ಅಂತ ದೃಷ್ಟಿನ ತೆಗೆದು ಹೋಗ್ತಾಳೆ. ಮರಿ ಇನ್ನೊಂದು ಸಲ ಹಾಗೆಲ್ಲ ಮಾಡಬೇಡ, ಅಂಕಲ್ಗೆ ಕೋಪ ಬರುತ್ತೆ. ಮೇಡಮ್ ಹುಷಾರು ಅಂತ ಅವನು ಹೋಗುವಾಗ, ಸರ್ ಒಂದು ನಿಮಿಷ, ಏನು ಆಗ್ಲಿಂದ ಡೈಲಾಗ್ ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಬರ್ತಿದೆ. ಹೋ ಬಿಟ್ಟಿದ್ರೆ ನನ್ನ ಗಂಡಗೆ ಹೊಡ್ಬಿಡ್ತಿದ್ರಾ ಅಂತಾಳೆ ಮೀನಾ. ಚಚ್ಚಾಕ್ಬಿಡ್ತಿದ್ದೆ ನಿಮ್ಮ ಗಂಡ ಅಂತ ಸುಮ್ಮನೆ ಇದ್ದೀನಿ ಅಂತಾನೆ ಅವನು. ನಿಮಗೆ ಫೈಟಿಂಗ್ ಬರುತ್ತಾ ಅಂತಾಳೆ ಮೀನಾ. ಇಲ್ಲ ಅಂತಾನೆ ಅವನು. ನನ್ನ ಗಂಡ ಸಖತ್ತಾಗಿ ಫೈಟಿಂಗ್ ಮಾಡೋಕ್ಕೆ ಬರುತ್ತೆ. ನಿಮಗೆ ಕರಾಟೆ ಗೊತ್ತಾ ಅಂತಾಳೆ ಮೀನಾ. ಇಲ್ಲ ಅಂತಾನೆ ಅವನು. ನನ್ನ ಗಂಡ ಕರಾಟೆಲಿ ಬ್ಲ್ಯಾಕ್ ಬೆಲ್ಟು. ನಿಮಗೆ ಕುಂಫು ಬರುತ್ತಾ ಅಂತಾಳೆ ಮೀನಾ. ಏನು ಹಂಗಂದ್ರೆ ಅಂತಾನೆ ಅವನು. ಅದು ಕರಾಟೆಗಿಂತ 10 ಹೆಜ್ಜೆ ಮೇಲೆ ನನ್ನ ಗಂಡಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತಾಳೆ ಮೀನಾ. ಅಂಕಲ್ ನಿಮ್ಮ ಹತ್ರ ಮಾತಾಡಬೇಕು, ಸ್ವಲ್ಪ ಬರ್ತೀರಾ ಅಂತಾನೆ ಕೇಶವ. ಆಗ ಅವನು ಫೋನಲ್ಲಿ ಹಲೋ ಚಿನ್ನು ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮೀನಾ ಅಂತ ಕೇಶವ ಮೀನನ್ನು ತಪ್ಕೋತಾನೆ. ಈಚೆ ಗಿರಿಜಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ ಮೀನಾ ಮತ್ತು ಅಮೂಲ್ಯ ಬರ್ತಾರೆ. ಅಯ್ಯಯ್ಯೋ ಗಿರಿಜಾ, ನೀನು ಮದುಮಗಳು ಕಣೆ, ಮನೆ ಕೆಲಸ ಎಲ್ಲ ನಾವು ಮಾಡಿ ನಿನ್ನ ಸೇವೆ ಮಾಡಬೇಕು, ನೀನು ಈ ಕೆಲಸ ಮಾಡ್ತಿದ್ದೀಯಲೇ ಅಂತಾಳೆ ಮೀನಾ. ಮಗಳೇ ನಿನ್ನ ನೋಡಿದರೆ ಎಷ್ಟು ಹೆಮ್ಮೆ ಆಗ್ತಿದೆ, ನೀನು ಸಚೆಯಾಗಿ ಹೋಗೋ ಮನೆಗೆ ನಂದಾದೀಪ ಆಗ್ತೀಯ ಅಂತ ಅಮೂಲ್ಯ ಗಿರಿಜಾನ ತಪ್ಕೋತಾಳೆ. ಏಯ್ ತೆಗಿಯೇ ಕೈ, ಹೋಗೆ ಆ ಕಡೆ ಅಂತಾರೆ ಗಿರಿಜಾ ನೀನು ಮದುಮಗಳು, ಈ ಥರ ಎಲ್ಲ ಕೋಪ ಮಾಡ್ಕೋಬಾರ್ದು, ಬಾ ಹೋಗೋಣ ಅಂತಾಳೆ ಮೀನಾ. ಎಲ್ಲಿಗ್ರೆ ಅಂತಾರೆ ಗಿರಿಜಾ. ನಾವು ನಿಮಗೆ ಮೆಹಂದಿ ಶಾಸ್ತ್ರ ಮಾಡ್ತೀವಿ, ಆಮೇಲೆ ಸಂಗೀತ ಮಾಡ್ತೀವಿ ಅಂತಾಳೆ ಅಮೂಲ್ಯ. ನನಗ ಅಂತಾರೆ ಗಿರಿಜಾ. ಮತ್ಯಾರಿಗೆ? ನಮಗ ಅಂತಾಳೆ ಮೀನಾ. ದಯವಿಟ್ಟು ನಿಮ್ಮನ್ನು ಕೈ ಮುಗಿತೀನಿ, ನನ್ನನ್ನು ಯಾಕ್ರೆ ಗೋಳು ಹೊಯ್ಕೋತಿದ್ದೀರಾ ಅಂತಾರೆ ಗಿರಿಜಾ. ಮೆಹಂದಿ ಶಾಸ್ತ್ರ ಮಾಡ್ತೀವಿ ಅಂತ ಹೇಳಿದ್ವಿ, ಫೇಶಿಯಲ್ ಪೆಡಿಕ್ಯೂರ್ ಮಾಡ್ತೀವಿ ಅಂತ ಹೇಳಿದ್ವಾ, ಸುಮ್ಮನೆ ಬನ್ನಿ ನಮ್ಮ ಜೊತೆ ಅಂತ ಅಮೂಲ್ಯ ಹೇಳ್ಕೊಂಡು ಹೋಗ್ತಾಳೆ. ಈಚೆ ಗಿರಿಜಾ ಕೂತಿರ್ತಾರೆ. ಪ್ರಿಯಾ, ಅಮೂಲ್ಯ, ರಕ್ಷಾ, ಮೀನಾ ಎಲ್ಲರೂ ಅವ್ರ ಸುತ್ತ ಕೂತಿರ್ತಾರೆ. ಅವ್ರ ಕೈಗೆ ಮೆಹಂದಿನ ಹಾಕ್ತಾ, ಗಿರಿಜಾ ಏನು ಸಮಾಚಾರ, ಮದುವೆಗೆ ಒಪ್ಕೊಂಡಿದ್ಯಾ, ಹುಡುಗ ಇಷ್ಟ ಆದ್ನಾ ಅಂತಾಳೆ ಮೀನಾ. ಏಯ್ ಅಂತಾರೆ ಗಿರಿಜಾ. ಹುಡುಗನಲ್ಲಿ ಏನು ಇಷ್ಟ ಆಯಿತು, ಆಸ್ತಿ ಪಾಸ್ತಿ ಇದೆಯಂತ ಅಂತಾಳೆ ಪ್ರಿಯಾ. ಹುಡುಗಂಗೆ ಎಷ್ಟಂತೆ ಸ್ಯಾಲ್ರಿ ಅಂತಾಳೆ ಅಮೂಲ್ಯ. ಏಯ್ ಗಿರಿಜಾ, ಮದುವೆ ಆಗ್ತಿದ್ದ ಹಾಗೆ 2 ಮರಿ ಮಕ್ಕಳು ಮಾಡ್ಕೊಂಡ್ಬಿಡು, ಅದೇನೋ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತಾರೆ, ಅದೆಲ್ಲ ಮಾಡ್ಕೊಂಡು ಹೋಗ್ಬೇಡ, ಬಾರಿಸ್ಬಿಡ್ತೀನಿ ಅಂತಾಳೆ ರಕ್ಷಾ. ಇದೆಲ್ಲ ಹೇಳ್ದ ಹುಡುಗಂಗೆ ಇಲ್ಲ ಅಂದರೆ ಹೇಳು, ಅವ್ರ ತವ ನಾನು ಮಾತಾಡ್ತೀನಿ ಅಂತಾಳೆ ಅಮೂಲ್ಯ. ಸುಮ್ಮನೆ ಇರಿಯೇ ಅಂತಾರೆ ಗಿರಿಜಾ. ಒಂದು ತಿಳ್ಕೊಳ್ಳಿ, ನಮ್ಮ ಹುಡುಗನ ನೋಡ್ತಿದ್ದ ಹಾಗೆ ನಿಮ್ಮ ಹುಡುಗಿ ತುಂಬ ಫಿದಾ ಆಗಿಬಿಡ್ತಾಳೆ. ನೋಡೋಕ್ಕೆ ಅವ್ರು ಎಷ್ಟು ಹ್ಯಾಂಡ್ಸಮ್ ಗೊತ್ತಾ, ಒಳ್ಳೆ ಗನ್ ಥರ ಇದ್ದಾನೆ ನಮ್ಮ ಹುಡುಗ ಅಂತಾನೆ ವಲ್ಲಭ. ಓ ನೋಡ್ರೆ ಹೆಂಗೆ ಮಾತಾಡ್ತಾನೆ, ಹೌದೇನೋ ಅಂತಾಳೆ ಅಮೂಲ್ಯ. ಅದು ಹೌದು, ನಮ್ಮ ಹುಡುಗ ಬೆಣ್ಣೆ ಮುದ್ದೆ ಥರ ಇದ್ದಾನೆ, ಮನಸ್ಸು ಬೆಣ್ಣೆ, ಅವ್ರ ಮಾತು ಬೆಣ್ಣೆಗಿಂತ ಸಾಫ್ಟು, ಅವ್ರ ಮನಸ್ಸು ಎಷ್ಟು ಪವಿತ್ರ ಅಂದರೆ ಹಸುವಿನ ಹಾಲಿನ ಥರ ಬಿಳಿ ಬೆಣ್ಣೆ ಇದ್ದಂಗೆ ಅಂತಾನೆ ಸುಂದ್ರ. ಹಲೋ, ಏನು ನಿಮ್ಮ ಹುಡುಗನ ಬಗ್ಗೆ ಮಾತ್ರ ಹೇಳ್ತಿದ್ದೀರಾ, ನಮ್ಮ ಹುಡುಗಿನೂ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತಾಳೆ ಪ್ರಿಯಾ. ಹಲೋ, ನಮ್ಮ ಹುಡುಗ ಏನೂ ಕಮ್ಮಿ ಇಲ್ಲಮ್ಮ, ಮಾತಾಡಿದರೆ ಮುತ್ತು ಉದುರ್ದಂಗೆ ಅಂತಾನೆ ಮಾಧವ. ನಮ್ಮ ಹುಡುಗ ನಡೆದ್ರೆ ರಾಜಕುಮಾರ, ನಿಂತರೆ ವಿಷ್ಣುವರ್ಧನ್, ಮಾತಾಡಿದರೆ ಅಂಬರೀಷ್, ಶಾಂತವಾಗಿದ್ದರೆ ಶಂಕರ್ನಾಗ್, ಅವರು ಸುಮ್ಮನೆ ನಿಂತಿದ್ರೆ ಹಾದಿ ಬಿದ್ದಿಲಿ ಹುಡುಗಿರೆಲ್ಲ ಹಾಯ್ ಹಾಯ್ ಅನ್ನೋರು, ಇವರು ಬಾಯ್ ಅಂತ ಕಳಿಸ್ಬಿಡೋರು ಅಂತ ಅಲ್ವಾ ಕೇಶವ ಅಂತ ನೋಡುವಾಗ ನಂದನ್ ಬಂದು ನಿಂತಿರೋದನ್ನು ನೋಡಿ ಭಯದಿಂದ ಸುಂದ್ರ ಆಚೆ ಹೋಗ್ತಾನೆ. ನಂದನ್ ಆಚೆ ಈಚೆ ನೋಡ್ತಾ, ಏನರೋ ಇದೆಲ್ಲ, ಏನೋ ಮದುವೆ ಮಾಡ್ತೀನಿ ಅಂತ ಅಂದಾಗ ಒಂದು ಹಾರ ಬದಲಾಯಿಸ್ತೀರಾ, ಒಂದು ತಾಳಿ ಕಟ್ಟೋದು ಅಂತ ಸುಮ್ಮನಾಗಿದ್ದೆ ನಾನು. ನೀವು ನೋಡಿದರೆ ನಿಮ್ಮದು ಅವತಾರ ಜಾಸ್ತಿ ಆಯಿತು, ಹೊರಗಡೆ ಶಾಮಿಯಾನ, ಸ್ಟೇಜು ಎಲ್ಲ ಅಲಂಕಾರ ಸಾಲದಕ್ಕೆ ಗಿರಿಜನ ಕೈಗೆ ಗೋರಂಟಿ ಬೇರೆ. ನೋಡ್ರೆ ನನಗೆ ಇವೆಲ್ಲ ಇಷ್ಟ ಆಗೋದಿಲ್ಲ. ಊರ ಜನರಿಗೆ ಗೊತ್ತಾದರೆ ಏನಂತಾರೆ, ಈ ವಯಸ್ಸಲ್ಲಿ ಮದುವೆನಾ ಅಂತಾರೆ, ಏನೇನು ಮಾಡ್ತಿದ್ರು ಇಲ್ಲಿಗೆ ನಿಲ್ಲಿಸಿ ನೀವು ಅಷ್ಟೇ ಅಂತ ನನ್ನನ್ನು ಸಿಟ್ಟಾಗ್ತಾರೆ. ಆಗ ಎಲ್ಲರೂ ಮುಖ ನೋಡ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.